ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಆದರೆ ಇವತ್ತು ಸೋಮವಾರ 3ನೇ ತಾರೀಕು 6ನೇ ತಿಂಗಳು 2024. ಯಾಕಪ್ಪ ಅಂದರೆ ಇವತ್ತು ಶಿವನ ವಾರ ಆಗಿರೋ ತಲಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ. ಅಂದರೆ ಇವತ್ತು ಎಲ್ಲರಿಗೂ ಈ ಭಗವಂತನ ಶನಿದೇವರು ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನು ಎಲ್ಲರಿಗೂ ಒಳ್ಳೇದಾಗಬೇಕು ಭಗವಂತ ಅಂತ ಹೇಳಿ ಇದು ಮಾಡ್ತೀವಿ. ಚಿಕ್ಕ ಮಕ್ಕಳಿಗೆ ಬಲಗ್ರ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ, ನವಗ್ರಹ ಪೂಜೆ ಮಾಡ್ತೀವಿ, ಕವಡಶಾಸ್ತ್ರ ಮಾಡ್ತೀವಿ, ಆಮೇಲೆ ಅಷ್ಟಬಂಧನ ದಿಕ್ಬಂಧನ ಮಾಡಿಕೊಡ್ತೀವಿ. ದೆವ್ವ ಹಿಡ್ಕೊಂಡವ್ರಿಗೆ ತಡೆ ಹೊಡೆದು ಮುಡಿ ಬಳೆ ಹಾಕ್ತೀವಿ. ಆಮೇಲೆ ಬೋರಲ್ಲಿ ಏನನ್ನ ಪ್ರಾಬ್ಲಮ್ ಆದರೆ ಅದನ್ನು ರೆಡಿ ಮಾಡಿಕೊಡ್ತೀವಿ. ಗಂಡ ಹೆಂಡ್ತಿರ ಜಗಳ ಕೋರ್ಟ್ಗೆ ಏನನ್ನು ಹೋದರೆ ಡೈವರ್ಸು ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ಜಮೀನು ಕೇಸ್ ಆದ್ರೂ ಅದನ್ನು ಮಾಡಿಕೊಡ್ತೀವಿ. ಇಷ್ಟೆಲ್ಲ ಇದೆ ಮಾಡಿಕೊಡ್ತೀವಿ. ಪ್ರತಿಯೊಬ್ಬರೂ ಕಷ್ಟ ಅಂತ ಬಂದಾಗ ಮಾಡಿಕೊಡ್ತೀವಿ. ಆದರೆ ನಮಗೇನೆ ಬುದ್ಧಿ ತೋರಿಸ್ಬಿಟ್ಟು ನೆಟ್ಗೆ ಹೊಂಟೋಯ್ತಾರೆ ಜನಗಳು. ಆ ಥರ ಇವತ್ತು ತಿಳುವಳಿಕೆ ಇರೋವಂಥ ಜನ ಏನಂದರೆ, ನಾವು ಭಗವಂತನ ನಂಬ್ಕೊಂಡಿದ್ವಿ, ಕೊಡೋದು ಬಿಡೋದು ಅವನಿಗೆ ಸೇರಿದಪ್ಪ, ಪರಮಾತ್ಮ ಎಲ್ಲಿದೆಯಾ ಅಂತಲೇ ಕೇಳ್ತೀವಿ. ಕಷ್ಟ ಅಂತ ಬಂದಾಗ ನಾವು ಎಷ್ಟು ಕಷ್ಟಪಟ್ಟು ಪರಿಹಾರ ಮಾಡ್ತೀವಿ ಅದನ್ನು ಅರ್ಥ ಮಾಡ್ಕೊಂಬೋದಿಲ್ಲ ಜನ. ಅವ್ರ ಅಂಗಡಿಲೇ ಸಾಮಾನು ಹಂಗೆ ಬರ್ತದ ಏನಿಲ್ಲ, ಅವರು ಎಷ್ಟು ಕೆಲಸ ಮಾಡ್ತಾರೆ, ನಮ್ಮ ಜೀವ ಉಳಿಸ್ತಾರಲ್ಲ ಅಂತ ಅರ್ಥ ಮಾಡ್ಕೊಂಬಂಥ ಜನ ಇವತ್ತು ಇಲ್ಲ. ಬುದ್ಧಿವಂತರು, ಎಲ್ಲ ಬುದ್ಧಿವಂತರು ಮಾಡಲಿ ಬಿಡು ಅನ್ನೋ ಉದ್ದೇಶ. ಆದರೆ ಭಗವಂತ ಅವ್ರಿಗೂ ಕೊಟ್ಟಿರ್ತಾನೆ, ಅದನ್ನು ಅವರು ತಿಳ್ಕೊಂಬೋದಿಲ್ಲ. ನಮ್ಮ ಜನ ಆಗಲಿ ಇನ್ನೊಬ್ಬರಾಗಲಿ ಎಲ್ಲರೂ ಒಂದೇ ಅಂತಲೇ ಹೋಗೋದು. ಆ ಜನ ಈ ಜನ ಅಂತ ನಾವು ಯಾರನ್ನೂ ಹಿಂಗಿಡ್ಸೋದಿಲ್ಲ, ಯಾರನ್ನೂ ಹೇಳೋಕ್ಕೆ ಹೋಗೋದಿಲ್ಲ. ಭಗವಂತನ ಸಾಕ್ಷಿಯಾಗಿ ನಾವೆಲ್ಲ ಒಂದೇ. ಸಾರ್ವಜನಿಕರ ಸೊತ್ತು ದೇವಸ್ಥಾನ ಅಂತ ಹೇಳೋದು. ಭಗವಂತ ನಾವೊಬ್ಬರೇ ಪೂಜೆ ಮಾಡ್ಕೊಂಡಿದ್ರೆ ಯಾರು ಎಲ್ಲರೂ ಬಂದರೆ ಅಲ್ವ ದೇವಸ್ಥಾನ ಆಗೋದು. ಆ ಉದ್ದೇಶಕ್ಕೇ ಎಲ್ಲರದು ಒಂದೇ ಮಾನವತೆ ಅಂತ ಹೇಳೋದು. ಇಷ್ಟೆಲ್ಲ ಹೇಳ್ತೀವಿ. ಅರ್ಥ ಮಾಡ್ಕೋಬೋದು, ಇಲ್ಲ ಅಂದರೆ ಬಿಡ್ಬೋದು, ಅದು ನಿಮಗೆ ಸೇರಿದ್ದು. ನಾವು ಯಾರಿಗೂ ಹಿಂಸೆ ಮಾಡೋದಿಲ್ಲ, ಇದು ಮಾಡೋದಿಲ್ಲ. ಎಲ್ಲದಕ್ಕೂ ಒಳ್ಳೆಯದಾಗಲಿ ಭಗವಂತ ಅಂತ ನಾವು ಕೈ ಮುಗಿದು ಹೇಳ್ತೀವಿ. ಜಗತ್ತಲ್ಲಿ ಎಲ್ಲರಿಗೂ ನಾವೊಬ್ಬರೆಲ್ಲ, ಅರ್ಚಕರು ಪೂಜಾರರಾಗಲಿ ಮಠದವರಾಗಲಿ ಯಾರೇ ಆಗಲಿ ಪ್ರತಿಯೊಬ್ಬರಿಗೂ ಅದು ಇರಬೇಕು. ಮಾನತೆ ಇದ್ದರೆ ಮನುಷ್ಯನಿಗೆ ಬೆಲೆ ಇರ್ತದೆ. ತಪ್ಪು ದಾರಿಗೆ ನಡೆಯೋಕ್ಕೆ ಹೋಗ್ಬಾರ್ದು. ತಪ್ಪು ಮಾಡಿದಾಗ ತುಂಬ ಕಷ್ಟ ಅನುಭವಿಸ್ಬೇಕಾಯ್ತದೆ. ತಪ್ಪು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಾರ್ದು. ಯಾರೇ ಬುದ್ಧಿವಂತರಾಗಲಿ, ತಿಳಿದರಾಗಲಿ ತಿಳಿದಿದ್ದರಾಗಲಿ ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿ ಆಯ್ತಪ್ಪ ಅಂತ ಕೈ ಮುಗಿದು ಕಳಿಸ್ಬೇಕು. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇತಿ ನಿಮ್ಮ ಗುರುಗಳಾದ ರಾಮಾನಂದ ಗುರುಗಳು ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ನಿಮಗೆಲ್ಲರಿಗೂ ಶುಭೋದಯ. ಇವತ್ತು ಸೋಮವಾರ ಒಳ್ಳೆಯ ದಿನ. ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಸಾಯಂಕಾಲ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ನೀವು ಮಾಡಿದ್ದು ದಾನ ಧರ್ಮ ನಿಮಗೆ ಕಾಪಾಡ್ತದೆ. ನಿಮ್ಮ ಮಕ್ಕಳೂ ಒಳ್ಳೆಯದಾಯ್ತದೆ, ಎಲ್ಲರಿಗೂ ಒಳ್ಳೆಯದಾಯ್ತದೆ. ಇಷ್ಟೆಲ್ಲ ಹೇಳ್ಬಲ್ವಿ. ಮನೇಲಿ ವಾಸ್ತು ಪ್ರಕಾರ ಆದ್ರೂ ಮನೇಲಿ ನೋಡ್ಕೊಂಡು ವಾಸ್ತು ನೋಡ್ಕೊಂಡು ಮನೆಗೆ ಹೋಗಿ. ಇಷ್ಟೆಲ್ಲ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ.